ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗೃಹಿಣಿ. ಇವತ್ತು ಎರಡು ಬ್ರೇಕ್ಫಾಸ್ಟ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಎರಡು ರೆಸಿಪಿನೂ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಐ ಪ್ರೋಟೀನ್ ರೆಸಿಪೀಸ್, ಎರಡು ಸ್ಮೂತೀಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ರೆಸಿಪಿ ಬಂದುಬಿಟ್ಟು ಮಸ್ಕ್ ಮೆಲನ್ ಆ್ಯಪಲ್ ಸ್ಮೂತಿ. ಇದು ಮಾಡೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಬಟ್ಲಷ್ಟು ಮಸ್ಕ್ ಮೆಲನ್ ಕರ್ಬೂಜನ ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಆ್ಯಪಲ್ ಅರ್ಧದಷ್ಟು ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ರಿಮೂವ್ ಮಾಡಿಲ್ಲ, ಹಾಗೇ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಈಗ ಇದೆರಡೂ ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ಬೇಕು. ಐ ಪ್ರೋಟೀನ್ ರೆಸಿಪೀಸ್ ತೊಗೊಳೋದ್ರಿಂದ ನಮಗೆ ಬೇಗನೆ ಹೊಟ್ಟೆ ಹಸುವಾಗೋದಿಲ್ಲ, ತುಂಬ ಹೊತ್ತು ನಾವು ಇರ್ಬೋದು, ಹೊಟ್ಟೆ ಫುಲ್ಲಾಗಿರುತ್ತೆ. ಮಸ್ಕ್ ಮೆಲನಲ್ಲಿ ಹೈ ವಾಟರ್ ಕಂಟೆಂಟ್ ಇದೆ, ಜೊತೆಗೆ ಪೊಟ್ಯಾಷಿಯಮ್ ಇದೆ, ವಿಟಮಿನ್ ಎ ಸಿ ಇದೆ, ಹಾಗೆ ನ್ಯೂಟ್ರಿಯೆಂಟ್ಸ್ ತುಂಬ ಇರೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಹೆಲ್ತಿಗೂ ಕೂಡ ಇರ್ಬೋದು. ಜೊತೆಗೆ ಅರ್ಧ ಆ್ಯಪಲ್ ಯೂಸ್ ಮಾಡಿದ್ದೀನಿ. ಆ್ಯಪಲಲ್ಲಿ ಲೋ ಕ್ಯಾಲೋರೀಸ್ ಇದೆ ಆ್ಯಂಡ್ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ 5 ರಿಂದ 6 ಐಸ್ ಕ್ಯೂಬ್ಸ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಐಸ್ ಕ್ಯೂಬ್ಸ್ ಬೇಡ ಅಂದರೆ ಒಂದು 50 ml ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಸ್ಮೂತಾಗಿರಬೇಕು ಟೆಕ್ಸ್ಚರು. ಇನ್ನು ಈ ರೆಸಿಪಿನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಪ್ರಿಫರ್ ಮಾಡ್ಬೋದು, ಇಲ್ಲಾಂದರೆ ನೈಟ್ ಡಿನ್ನರ್ಗೆ ಲೈಟಾಗಿ ಏನಾದ್ರು ತೊಗೊಳ್ಬೇಕು ಅಂದರೆ ಈ ಸ್ಮೂತಿನ ಪ್ರಿಫರ್ ಮಾಡ್ಬೋದು. ಹಾಗೆ ಇದಕ್ಕೆ ಕುಕ್ಕಿಂಗ್ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಹಾಸ್ಟೆಲಲ್ಲಿರೋರು, ಪಿ ಜಿಲಿರೋರು ಅಥವಾ ವರ್ಕಿಂಗ್ ಮಾಡ್ತಾ ಇರೋರ್ಗೂ ಬೇಗನೆ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಟ್ರೈ ಮಾಡಿ. ಇನ್ನು ಕ್ಯಾಲೋರೀಸ್ ಬಗ್ಗೆ ಹೇಳಬೇಕು ಅಂದರೆ, ನಾನು 1 ಕಪ್ ಮಸ್ಕ್ ಮೆಲನ್ ಯೂಸ್ ಮಾಡಿದ್ದೀನಿ, ಅರ್ಧ ಆ್ಯಪಲು ಮತ್ತು ಸ್ವಲ್ಪ ಐಸ್ ಕ್ಯೂಬ್ಸ್ ಯೂಸ್ ಮಾಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಆಲ್ಮಂಡು ಕೂಡ ಗಾರ್ನಿಷ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ ಟೋಟಲಾಗಿ 130 ಕ್ಯಾಲೋರೀಸ್ ಸಿಗುತ್ತೆ ಈ ಸ್ಮೂತಿಯಿಂದ. ಈವನ್ ನೀವು ಗಾರ್ನಿಷ್ ಮಾಡೋದಕ್ಕೆ ಏನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಚಿಯಾ ಸೀಡ್ಸ್ ಹಾಕ್ಕೊಳ್ಬೋದು ಅಥವಾ ನಿಮ್ಗೆ ಇಷ್ಟ ಆಗಿರೋಂಥ ನಟ್ಸ್ ಯೂಸ್ ಮಾಡ್ಬೋದು. ಬಟ್ ನಾನಿವತ್ತು ಆಲ್ಮಂಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಮಸ್ಕ್ ಮೆಲನ್ ಆ್ಯಪಲ್ ಸ್ಮೂತಿ ರೆಡಿ ಟು ಡ್ರಿಂಕ್. ಯಮ್ಮಿಯಾಗಿರುತ್ತೆ, ಹೆಲ್ತಿಯಾಗಿದೆ, ಟೇಸ್ಟಿಯಾಗಿದೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಾವು ನೆಕ್ಸ್ಟ್ ರೆಸಿಪಿ ಏನು ಅಂತ ನೋಡೋಣ ಬನ್ನಿ. ನನ್ನ ಸೆಕೆಂಡ್ ರೆಸಿಪಿ ಬಂದು ಬನಾನಾ ಗ್ರೌಂಡ್ ನಟ್ ಸ್ಮೂತಿ. ಇದನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಡಲೆ ಬೀಜ ತೊಗೊಂಡಿದ್ದೀನಿ. ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಒಣಗಿರೋ ಕಡಲೆ ಬೀಜ, ಅದೇ. ಈ ಕಡಲೆ ಬೀಜನ ನಾನು 1 ಮುಷ್ಟಿಯಷ್ಟು ತೊಗೊಂಡಿದ್ದೆ. ಇಲ್ಲ ಅಂತಂದರೆ 1/3 ಕಪ್ಪಷ್ಟು ಕಡಲೆ ಬೀಜನ ಹಿಂದಿನ ದಿನ ರಾತ್ರಿನೇ ನೀರಲ್ಲಿ ನೆನೆಸಬೇಕು. ಒಂದು ದಿನ ಎಲ್ಲ ನೆನೆದ ಮೇಲೆ ನೆಕ್ಸ್ಟ್ ಡೇ ಈ ರೀತಿ ನೋಡಿ ದಪ್ಪ ಆಗುತ್ತೆ. ನೆನೆಸಿ ಯೂಸ್ ಮಾಡೋವಂಥ ಕಡಲೆ ಬೀಜದಲ್ಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ ಹೆಲ್ತ್ಗೆ. ಹಾಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ 1 ಬಾಳೆಹಣ್ಣು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ನಾನು ಯಾಕೆ ನೀರು ತೊಗೊಂಡಿದ್ದೀನಿ ಅಂದರೆ, ಡೈಲ್ಯೂಟ್ ಮಾಡೋಕ್ಕೆ ಗಟ್ಟಿ ಹಾಲು ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ತೆಳು ಹಾಲು ಯೂಸ್ ಮಾಡಿದ್ರೆ ವೆಯ್ಟ್ ಲಾಸಲ್ಲಿ ತುಂಬ ಬೇಗನೆ ನಾವು ರಿಸಲ್ಟ್ ನೋಡ್ಬೋದು. ಮೊದಲಿಗೆ ಒಂದು ಜಾರ್ಗೆ ನಾನು ನೆನೆಸಿಟ್ಕೊಂಡಿರೋಂಥ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ಹಣ್ಣಾಗಿರೋಂಥ 1 ಬಾಳೆಹಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈವನ್ ಈ ಬಾಳೆಹಣ್ಣ ನೀವು ಫ್ರೋಝನ್ ಮಾಡಿಬಿಟ್ಟು ಯೂಸ್ ಮಾಡೋದ್ರಿಂದ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಬಟ್ ನಾನು ಕೋಲ್ಡ್ ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಫ್ರೆಶ್ ಆಗಿರೋ ಬಾಳೆಹಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಒಟ್ಟಿಗೆ ಎಲ್ಲನೂ ಹಾಕ್ಬಿಟ್ಟು ಗ್ರೈಂಡ್ ಮಾಡೋಕ್ಕೆ ಹೋದರೆ ಕಡಲೆ ಬೀಜ ನೀಟಾಗಿ ಅದು ಗ್ರೈಂಡ್ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಿದೆ. ಇವಾಗ ಈ ಪೇಸ್ಟ್ಗೆ ನಾನು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಈವನ್ ನೀವು ತೆಂಗಿನ ಹಾಲು, ಓಟ್ಸ್ ಹಾಲು ಅಥವಾ ಆಲ್ಮಂಡ್ ಮಿಲ್ಕ್ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ 1/4 ಟೀ ಸ್ಪೂನಷ್ಟು ಚಕ್ಕೆ ಪುಡಿ. ನಿಮಗೆ ಚಕ್ಕೆ ಫ್ಲೇವರ್ ಇಷ್ಟ ಆಗಲಿಲ್ಲ ಅಂದರೆ ಏಲಕ್ಕಿ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ನೆಸ್ಗೋಸ್ಕರ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಾದಮೇಲೆ ಮತ್ತೆ ಬ್ಲೆಂಡ್ ಮಾಡಿಬಿಟ್ಟು ಈಗ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ನೆನೆಸಿರೋದ್ರಿಂದ ನ್ಯಾಚುರಲ್ ಹೆಲ್ತಿ ಫ್ಯಾಟ್ ಸಿಗುತ್ತೆ. ಹಾಗೆ ಐ ಪ್ರೋಟೀನ್ ಇದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದು ಸೂಪರ್ಬ್ ರೆಸಿಪಿ ಅಂತ ಹೇಳ್ಬೋದು. ಜೊತೆಗೆ ಬಾಳೆಹಣ್ಣಲ್ಲಿ ಫೈಬರ್ ಮತ್ತು ಕ್ಯಾಲೋರೀಸ್ ಯಥೇಚ್ಛವಾಗಿದೆ. ಸೊ ಹಾಗಾಗಿ ಈ ರೆಸಿಪಿನ ಬ್ರೇಕ್ಫಾಸ್ಟಿಗೆ ಮಾತ್ರ ಪ್ರಿಫರ್ ಮಾಡಿ. ಹಾಗೆ 1 ಟೀ ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ, 2 ಟೇಬಲ್ ಸ್ಪೂನಷ್ಟು ಸಣ್ಣ ಕಟ್ ಮಾಡಿರುವಂಥ ಬಾದಾಮಿ. ಈ 2 ರೆಸಿಪಿಯಲ್ಲೂ ನಮಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬೇಗನೆ ತೂಕನ ಇಳಿಸ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್,
ಇದೇ ಥರ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ವೆಯ್ಟ್ ಲಾಸ್ ಬಗ್ಗೆ. ಅದು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ರೆಡ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.